Hi everyone, welcome back to Studies on YouTube channel. June 26 ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೆದಿರೋದ್ರಲ್ಲಿ ಕಮ್ಯುನಿಕೇಷನ್ ಪಾರ್ಟಲ್ಲಿ ನಾನು ಇವತ್ತು ಸಾಲ್ವ್ ಮಾಡ್ತಿರೋ ಪೇಪರ್ ಬಂದು ಇಂಗ್ಲೀಷ್. ಏನು 35 ಕ್ವಶನ್ಸ್ ಇದ್ವಲ್ಲ ಅದನ್ನು ಇವತ್ತು ನಾನು ಸಾಲ್ವ್ ಮಾಡ್ತಿದ್ದೀನಿ. ನಾನ್ HK ಇಂಗ್ಲೀಷ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೆ. ಇನ್ನು ಯಾರು ನೋಡಿಲ್ಲ, you can go to the playlist of English and you can watch the class. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕ್ಲಾಸ್ ಇಷ್ಟ ಆದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಮೂವ್ ಟು ದ ಪೇಪರ್. Question number 66 to 69 are based on a degrees of comparison. Vihan is dash of all the boys in the class. Here Vihan is compared to the all boys. It is a degrees of comparison allide. It is a comparative ಅಂದ್ರೆ ಸ್ಮಾರ್ಟ್ ದನ ಯೂಸ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪಾಸಿಟಿವ್ ಅಂದರೆ ಒಂದಿಗೆ ಕಂಪೇರ್ ಮಾಡಬೇಕಿತ್ತು. ಸೊ ಇಲ್ಲಿ ಏನು ಬರುತ್ತೆ, ವಿಹಾನ್ ಈಸ್ ದ ಸ್ಮಾರ್ಟೆಸ್ಟ್ ಆಫ್ ಆಲ್ ದ ಬಾಯ್ಸ್ ಇನ್ ದ ಕ್ಲಾಸ್. ದನ ಯೂಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಸ್ಮಾರ್ಟೆಸ್ಟ್ ESTನೇ ಬರಬೇಕು. ಸೊ 66ಗೆ ಕರೆಕ್ಟ್ ಆಪ್ಷನ್ 3. ಕ್ಯಾರೆಟ್ಸ್ ಆರ್ ಡ್ಯಾಶ್ ಫಾರ್ ಅವರ್ ಐಸೈಟ್. ಹೆಲ್ತಿಯರ್, ಹೆಲ್ತಿಯೆಸ್ಟ್, ಹೆಲ್ತಿ, ಮೋಸ್ಟ್ ಹೆಲ್ತಿ ಅಂತಂದರೆ ಕ್ಯಾರೆಟ್ಸ್ ಆರ್ ಹೆಲ್ತಿ ಫಾರ್ ಅವರ್ ಐಸೈಟ್. ಸೊ 67ಗೆ ಕರೆಕ್ಟ್ ಆಪ್ಷನ್ 3. ರಿವರ್ ವಾಟರ್ ಈಸ್ ಡ್ಯಾಶ್ ದೆನ್ ಅ ಪಾಂಡ್ ವಾಟರ್. ದ್ಯಾನ್ನ ಕೇಳಿದ್ದಾರೆ ಅಂತಂದರೆ ER ಬರುತ್ತೆ ಇಲ್ಲಿ. ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್, ಮೋಸ್ಟ್ ಸ್ವೀಟ್ ಅಂತಂದರೆ ನೀವೊಂದು ಐಡಿಯಾ ಮಾಡಬೇಕು. ಅಂದರೆ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಡಿಗ್ರೀಸ್ ಆಫ್ ದ್ಯಾನ್ ಅಂತ ಬಂದರೆ ನಾವು ERನ ಆ್ಯಡ್ ಮಾಡಿರ್ತೀವಿ. ದ ಅಂತ ಬಂದರೆ ESTನ ಆ್ಯಡ್ ಮಾಡಿ. ಈ ರೀತಿ ನೀವು ಕ್ಲೂನ ಯೂಸ್ ಮಾಡಿ ಯು ಕ್ಯಾನ್ ರಿಮೆಂಬರ್. ರಿವರ್ ವಾಟರ್ ಈಸ್ ಸ್ವೀಟರ್ ದೆನ್ ಅ ಪಾಂಡ್ ವಾಟರ್. ಸೊ 68ಗೆ ಕರೆಕ್ಟ್ ಆಪ್ಷನ್ 2. ಮೆಸೊಪೊಟಮಿಯಾ ಸಿವಿಲೈಸೇಷನ್ ಈಸ್ ಒನ್ ಆಫ್ ದ ಡ್ಯಾಶ್ ಸಿವಿಲೈಸೇಷನ್ ಇನ್ ದ ವರ್ಲ್ಡ್. ನಾನು ಹೇಳಿದೆ ದ ಬಂದಾಗ ಯಾವ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರುತ್ತೆ, EST ಅಂದರೆ ಓಲ್ಡೆಸ್ಟ್. ಅಂದರೆ ಆಪ್ಷನ್ 4 ಇಸ್ ದ ಕರೆಕ್ಟ್. ಫಾರ್ ಕ್ವಶನ್ ನಂಬರ್ 70 to 72 ವರ್ಡ್ ಪ್ರೇಸ್ ಇಸ್ ಗಿವನ್ ಫಾಲೋ ಬೈ ದ 4 ಆಪ್ಷನ್ಸ್. ಯು ಹ್ಯಾವ್ ಸೆಲೆಕ್ಟ್ ದ ಆಪ್ಷನ್ ವಿಚ್ ಎಕ್ಸ್ಪ್ಲೇನ್ಸ್ ದ ಮೀನಿಂಗ್ ಆಫ್ ಅ ವರ್ಡ್. ಕೊಟ್ಟಿರೋ ವರ್ಡ್ಗೆ ಮೀನಿಂಗ್ ಹೇಳಬೇಕು. 70 ಇದ್ರದ್ದು ಮೀನಿಂಗ್ ಏನು ಬರುತ್ತೆ, ಧರ್ಮನಿಷ್ಠೆ ಅಂದರೆ ಸ್ಟ್ರಾಂಗ್ಲಿ ಬಿಲೀವಿಂಗ್ ಇನ್ ಅ ರಿಲಿಜಿಯನ್. ಇದನ್ನು ನಾವು ಅರ್ಥ ಕರಿತೀವಿ. ಸೊ ಇದಕ್ಕೆ ಸಿನಾನಿಮ್ ಯಾವುದು, ಡಿವೋಟೆಡ್ ಅಂತಂದ್ರೇನು, ಲಾಯಲ್ ಆಗಿರೋದಕ್ಕೆ ನಾವು ಡಿವೋಟೆಡ್ ಅಂತ ಕರಿತೀವಿ. ಏಥಿಯಸ್ಟ್ ಅಂತಂದರೆ ನಾಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ಲದವನನ್ನು ನಾವು ಏಥಿಯಸ್ಟ್ ಅಂತ ಕರಿತೀವಿ. ವಿಕ್ಡ್ ಅಂತಂದರೆ ದುಷ್ಟ. ಬ್ಲಾಸ್ಫೇಮಸ್ ಅಂತಂದರೆ ಶೋಯಿಂಗ್ ಡಿಸ್ರೆಸ್ಪೆಕ್ಟ್ ಟು ಅ ಗಾಡ್. ಲ್ಯಾಕ್ ಆಫ್ ರೆಸ್ಪೆಕ್ಟ್ ಟು ಅ ಗಾಡಿಗೆ ನಾವು ಬ್ಲಾಸ್ಫೇಮಸ್ ಅಂತ ಕರಿತೀವಿ. ಸೊ ಈ ಕೊಟ್ಟಿರೋ ವರ್ಡಿಗೆ ಸಿನಾನಿಮ್ ಯಾವುದು, ಧರ್ಮನಿಷ್ಠೆ, ಸ್ಟ್ರಾಂಗ್ಲಿ ಬಿಲೀವಿಂಗ್ ಇನ್ ರಿಲಿಜಿಯನಿಗೆ ಡಿವೋಟೆಡ್, ಲಾಯಲ್ ಅಂತ ಬರುತ್ತೆ. ಸೊ 70ಗೆ ಕರೆಕ್ಟ್ ಆಪ್ಷನ್ 1. ಎಂಡೆವರ್, ಇದ್ರದ್ದು ಮೀನಿಂಗ್ ಏನು ಬರುತ್ತೆ, ಪ್ರಯತ್ನ, ಟ್ರೈ ಅಂತ ಬರುತ್ತೆ. ಸೊ ಈಡಿಯಲ್ನೆಸ್ ಅಂತಂದ್ರೇನು, ಆಲಸ್ಯ, ಲೇಜಿನೆಸ್ ಅಂತ ಕರಿತೀವಿ. ಪ್ಯಾಸಿವಿಟಿ ಅಂತಂದರೆ ನಿಷ್ಕ್ರಿಯತೆ. ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ. ಎಫರ್ಟ್ ಅಂದರೆ ಪ್ರಯತ್ನ, ಟ್ರೈ. ಸೊ 75ಗೆ ಸಿನಾನಿಮ್ ಯಾವುದು, ಆಪ್ಷನ್ 4. ಎಫರ್ಟ್ ಅಂದರೂ ಕೂಡ ಪ್ರಯತ್ನ,
ಎಂಡರ್ ಅಂದರೂ ಕೂಡ ಪ್ರಯತ್ನ, ಟ್ರೈ. ಸಿಂಕ್ರೋನಸ್ ಅಂತಂದರೆ ಸಮಕಾಲೀನ, ಒಂದೇ ಸಮಯದಲ್ಲಿ ಸಂಭವಿಸುವುದಕ್ಕೆ ನಾವು ಸಿಂಕ್ರೋನಸ್ ಅಂತ ಕರಿತೀವಿ. ಕೋ ಇನ್ಸಿಡೆಂಟ್ ಅಂದ್ರೇನು? ಕಾಕತಾಳಿ ಅಂತೀವಲ್ಲ. ನಾನ್ ಕಾಂಟೆಂಪ್ರರಿ ಅಂತಂದರೆ ಸಮಕಾಲೀನ ಅಂದರೆ ಔಟ್ಡೇಟೆಡ್ ಅಂತ ಕರಿತೀವಿ. ಸೊ ರಿಕರಿಂಗ್ ಅಂತಂದರೆ ಮರುಕಳಿಸುವುದು, ಏನ್ಷಿಯಂಟ್ ಅಂತ ಪ್ರಾಚೀನ. ಸೊ ಸಿಂಕ್ರೋನಿಯಸ್ ಅಂತಂದರೆ ಇದಕ್ಕೇನು ಒಂದೇ ಸಮಯದಲ್ಲಿ ಸಂಭವಿಸೋದಕ್ಕೆ ಅಂತ ಕರಿತೀವಿ, ಅದಕ್ಕೆ ನಾವು ಕೋ ಇನ್ಸಿಡೆಂಟ್ ಅಂತ ಕರಿತೀವಿ. ಸೊ ಇದಕ್ಕೆ ಸಿನಾನಿಮ್ ಯಾವುದಾಗುತ್ತೆ? ಆಪ್ಷನ್ 1 ಕೋ ಇನ್ಸಿಡೆಂಟ್ ಅಂತ ಆಗುತ್ತೆ. ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ಅ ಅಂಡರ್ಲೈನ್ ಇಡಿಯಮ್. ಪೀಪಲ್ ಇನ್ ದ ಶಿಪ್ ಶೌಟೆಡ್ ಬೋನ್ ಓಎಚ್ ಆ್ಯಸ್ ದ ಶಿಪ್ ಲೆಫ್ಟ್ ದ ಡಾಕ್. ಅಂಡರ್ಲೈನ್ ಮಾಡಿರೋ ವರ್ಡ್ದು ಇಡಿಯಮ್ ಮೀನಿಂಗ್ ಕೇಳಿದ್ದಾರೆ. ಟು ರೆಸ್ಕ್ಯೂ ದ ಶಿಪ್ ಫ್ರಮ್ ದ ಡ್ರೋನಿಂಗ್, ಟು ಹ್ಯಾವ್ ಅ ಸೇಫ್ ಜರ್ನಿ, ಟು ಸ್ಟಾಪ್ ದ ಶಿಪ್, ಟು ಹ್ಯಾವ್ ಅ ಅಡ್ವೆಂಚರಸ್ ಜರ್ನಿ ಅಂತಂದರೆ ಟು ಹ್ಯಾವ್ ಅ ಸೇಫ್ ಜರ್ನಿ. ಅಂದರೆ ಈ ಅಂಡರ್ಲೈನ್ ಮಾಡಿರೋ ವರ್ಡ್ದು ಮೀನಿಂಗ್ ಏನು ಬರುತ್ತೆ ಅಂದರೆ ಯೂಸ್ ಟು ಎಕ್ಸ್ಪ್ರೆಸ್ ಅ ಗುಡ್ ವಿಶಸ್ ಟು ಅ ಸಮ್ ಒನ್ ಅಬೌಟ್ ಟು ಸೆಟ್ ಆಫ್ ಅ ಜರ್ನಿ. ಟು ಹ್ಯಾವ್ ಅ ಸೇಫ್ ಜರ್ನಿಯನ್ನು ವಿಶ್ ಮಾಡೋದು ಅಂತ ಬರುತ್ತೆ. ಸೊ 73ಗೆ ಕರೆಕ್ಟ್ ಆಪ್ಷನ್ ಬಂದು 2. ಫಾರ್ ಕೈಕಿ ರಾಮ ವಾಸ್ ದ ಆ್ಯಪಲ್ ಆಫ್ ಹರ್ ಐ. ಆ್ಯಪಲ್ ಆಫ್ ಹರ್ ಐ ಅಂತಂದ್ರೇನು? ಟು ವಾಚ್ ಕೇರ್ಫುಲಿ, ಆ್ಯನ್ ಐ ಓಪನರ್, ಲವ್ಡ್ ಮೋರ್ ದೆನ್ ಎನಿ ಅದರ್, ಟು ಕೀಪ್ ಆ್ಯನ್ ಐ ಆನ್ ಅಂತಂದರೆ ಸಮಥಿಂಗ್ ಟು ಬಿ ಕೇರ್ಫುಲಿ ಪ್ರೊಟೆಕ್ಟೆಡ್ ಆ್ಯಂಡ್ ಚೆರಿಷ್ಡ್ ಅಂತ ಬರುತ್ತೆ. ಅಥವಾ ಸಮ್ವನ್ ಆರ್ ಸಮಥಿಂಗ್ ದ್ಯಾಟ್ ಈಸ್ ಲವ್ಡ್ ಆ್ಯಂಡ್ ಚೆರಿಷ್ಡ್ ಅಬೋವ್ ಆಲ್ ಅದರ್. ಸೊ ಇಲ್ಲಿ 2 ಮೀನಿಂಗ್ ಬರುತ್ತೆ. ಟು ವಾಚ್ ಕೇರ್ಫುಲಿ ಅಂತಲೂ ಸಿಮಿಲರ್ ಮೀನಿಂಗ್ ಬರುತ್ತೆ, ಲವ್ಡ್ ಮೋರ್ ದೆನ್ ಒನ್ಸ್ ಅಂತ ಕೂಡ ಬರುತ್ತೆ. ಸೊ ಆಪ್ಷನ್ 1 ಮತ್ತು 3 ಕನ್ಫ್ಯೂಷನ್ ಇದೆ ಯಾವುದಂತ. ವೇಟ್ ಫಾರ್ ದ ಫೈನಲ್ ಕೀ ಆನ್ಸರ್ಸ್ ಆಫ್ KPSC. KPSC ಯಾವ ಕೀ ಆನ್ಸರ್ಸ್ ಕೊಡ್ತಾರೆ ಅಂತ ನೋಡೋಣ. Sam's family told him to break a leg before he went on a stage to perform. Break a leg ಅಂದ್ರೇನು? ಟು ಬಿ ಕೂಲ್, ಟು ಪ್ರಾಕ್ಟೀಸ್ ಮೋರ್, ವಿಶಿಂಗ್ ಗುಡ್ ಲಕ್, ಟು ಸ್ಟಾಪ್ ಫೈಟಿಂಗ್ ಅಂದರೆ ವಿಶಿಂಗ್ ಗುಡ್ ಲಕ್ ಅಂತ ಬರುತ್ತೆ. ಸೊ 75ಗೆ ಕರೆಕ್ಟ್ ಆಪ್ಷನ್ 3. ಅಕ್ಬರ್ ಔಟ್ವಿಟ್ಸ್ ಬೀರ್ಬಲ್ಸ್ ಇಂಟೆಲಿಜೆನ್ಸ್ ವೆನ್ ದ ಪಿಗ್ಸ್ ಫ್ಲೈ. ಪಿಗ್ಸ್ ಫ್ಲೈ ಅಂದ್ರೇನು? ಸಮಥಿಂಗ್ ಈಸ್ ಹೈಲಿ ಅನ್ಲಕ್ಕಿ ಆರ್ ಇಂಪಾಸಿಬಲ್ ಟು ಆ್ಯಪನ್. ಇಂಪಾಸಿಬಲ್ ಟು ಆ್ಯಪನ್ನಿಗೆ ನಾವು ದ ಪಿಗ್ಸ್ ಫ್ಲೈ ಅಂತ ಕರಿತೀವಿ. ವಿಲ್ ಹ್ಯಾಪನ್ ಸೂನ್, ವಿಲ್ ನೆವರ್ ಹ್ಯಾಪನ್, ವಿಲ್ ಹ್ಯಾಪನ್ ಆಫ್ಟರ್ ಸೆವೆರಲ್ ಇಯರ್ಸ್, ವಿಲ್ ಹ್ಯಾಪನ್ ವಿತ್ ಅ ಮಚ್ ಎಫೆಕ್ಟ್ ಅಂದರೆ ವಿಲ್ ನೆವರ್ ಹ್ಯಾಪನ್. ಇಂಪಾಸಿಬಲ್ ಟು ಹ್ಯಾಪನ್. ಪಿಗ್ಸ್ ಫ್ಲೈ ಅಂದ್ರೇನು? ಇಂಪಾಸಿಬಲ್ ಟು ಹ್ಯಾಪನ್ ಅಥವಾ ವಿಲ್ ನೆವರ್ ಹ್ಯಾಪನ್. ಸೊ 76 ಕರೆಕ್ಟ್ ಆಪ್ಷನ್ 2. ಫ್ರಮ್ ಕ್ವಶನ್ 77 and 78 ಚೂಸ್ ದ ಫಾಲೋಯಿಂಗ್ ಆ್ಯಂಟೋನಿಮ್ ಫಾರ್ ಅ ಗಿವನ್ ವರ್ಡ್. ಅಂಡರ್ಲೈನ್ ಮಾಡಿರೋ ವರ್ಡ್ದು ಆ್ಯಂಟೋನಿಮ್ ಕೇಳಿದ್ದಾರೆ. ಕರ್ಣ ವಾಸ್ ನೋನ್ ಫಾರ್ ಹಿಸ್ ಜನರ್ಸಿಟಿ ಅಂದರೆ ಈ ಅಂಡರ್ಲೈನ್ ಮಾಡಿರೋ ವರ್ಡ್ದು ಆ್ಯಂಟೋನಿಮ್. ಈ ಅಂಡರ್ಲೈನ್ ಮಾಡಿರೋ ವರ್ಡ್ದು ಮೀನಿಂಗ್ ಏನು? ಉದಾರತೆ ಅಂತ ಬರುತ್ತೆ. ಉದಾರತೆ ಅಂದರೆ ಲಿಬರಾಲಿಟಿ. ಸೊ 77ಗೆ ಕರೆಕ್ಟ್ ಆಪ್ಷನ್ ಏನು? ಸೊ ಆ್ಯಂಟೋನಿಮ್ ಕೇಳಿದ್ದಾರೆ. ಸೊ 77ಗೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆಪ್ಷನ್. ದ ಗೌರ್ಮೆಂಟ್ ಈಸ್ ಟೇಕಿಂಗ್ ನೆಸೆಸರಿ ಸ್ಟೆಪ್ಸ್ ಟು ಬ್ರಿಂಗ್ ಬ್ಯಾಕ್ ದ ಚಿಲ್ಡ್ರನ್ ಹೂ ಆರ್ ಟ್ರನೆಟ್ಸ್. ಅಂಡರ್ಲೈನ್ ಮಾಡಿರೋ ವರ್ಡ್ಸ್ ಏನು? ಆಪ್ಷನ್ ಅಂದರೆ ಗೌರ್ಮೆಂಟ್ ಟೇಕಿಂಗ್ ನೆಸೆಸರಿ ಸ್ಟೆಪ್ಸ್ ಟು ಬ್ರಿಂಗ್ ಬ್ಯಾಕ್ ದ ಚಿಲ್ಡ್ರನ್ ಹೂ ಆರ್ ಆಬ್ಸೆಂಟ್. ಇದಕ್ಕೆ ಅಪೋಸಿಟ್ ವರ್ಡ್ ಏನು? ರೆಗ್ಯುಲರ್. ಅರ್ಥ ಆಯ್ತಲ್ಲ? ಇದು ಆಬ್ಸೆಂಟ್, ಅಪೋಸಿಟ್ ವರ್ಡ್ ರೆಗ್ಯುಲರ್. ಸೊ 78ಗೆ ಕರೆಕ್ಟ್ ಆಪ್ಷನ್ 4. ಸೆಂಟೆನ್ಸ್ ಹ್ಯಾಸ್ ಬಿನ್ ಗಿವನ್ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ. 79 and 80. ದ ಪಿಯಾನ್ ವಾಸ್ ಅಬ್ಸರ್ವಿಂಗ್ ದ ಸ್ಟೂಡೆಂಟ್ ಅಟೆಂಟಿವ್ಲಿ. ಇಲ್ಲೇನಿದೆ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಬೀಯಿಂಗ್ ಪ್ಲಸ್ V3 ಬರುತ್ತೆ. ಇಲ್ಲಿ ಎಲ್ಲಿ ಬೀಯಿಂಗ್ ಇದೆ ನೋಡಿ? ಫಸ್ಟ್ ಆಪ್ಷನಲ್ಲಿ ಬೀಯಿಂಗ್ ಇಲ್ಲ, ಇಟ್ ಈಸ್ ಎಲಿಮಿನೇಟೆಡ್. ಸೆಕೆಂಡ್ ಆಪ್ಷನಲ್ಲಿ ಇದೆ, ಥರ್ಡ್ ಆಪ್ಷನಲ್ಲಿ ಇಲ್ಲ, ಫೋರ್ತ್ ಆಪ್ಷನಲ್ಲಿ ಇಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2.
ಅಂದರೆ ದ ಸ್ಟೂಡೆಂಟ್ ವರ್ ಬೀಯಿಂಗ್ ಅಬ್ಸರ್ವ್ಡ್ ಬೈ ಪಿಯಾನ್. ಅಂದರೆ ನೀವು ಈಸಿಯಾಗಿ ಯಾವ ರೀತಿ ಹೆಲ್ಮೆಟ್ ಮಾಡ್ಬೋದು, ಬೀಯಿಂಗ್ ಎಲ್ಲಿ ಇಲ್ಲ, ಕೊಟ್ಟಿರೋದೇ ಒಂದೇ, ಸೊ ಅದನ್ನ ಟಿಕ್ ಮಾಡಬೇಕು. 79ಗೆ ಕರೆಕ್ಟ್ ಆಪ್ಷನ್ 2. ದ ಪಿಜನ್ಸ್ ಹ್ಯಾವ್ ಈಟನ್ ದ ಗ್ರೇನ್. ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಹ್ಯಾಸ್ ಬಂದರೆ ಪ್ಯಾಸಿವ್ ವಾಯ್ಸಲ್ಲಿ ಏನು ಬರುತ್ತೆ, ಹ್ಯಾಡ್ಸ್ ಬರುತ್ತೆ. ಅರ್ಥ ಆಯ್ತಲ್ವ? ಆ್ಯಕ್ಟಿವ್ ವಾಯ್ಸಲ್ಲಿ ಹ್ಯಾವ್ ಇದ್ದರೆ ಪ್ಯಾಸಿವ್ ವಾಯ್ಸಲ್ಲಿ ಹ್ಯಾಸ್ ಬರುತ್ತೆ. ದ ಪಿಜನ್ಸ್ ಹ್ಯಾವ್ ಈಟನ್ ದ ಗ್ರೇನ್. ದ ಗ್ರೇನ್ ಹ್ಯಾಸ್ ಬೀನ್ ಈಟನ್ ಬೈ ಪಿಜನ್. ಸೊ 80ಗೆ ಕರೆಕ್ಟ್ ಆಪ್ಷನ್ ಯಾವುದು? 1. 81 and 82 express a most appropriate wrong among the alternative. ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ಅ ಪರ್ಸನ್ ಹೂ ಹ್ಯಾಸ್ ನೋ ಮನಿ ಟು ಪೇ ಆಫ್ ಹಿಸ್ ಡೆಬ್ಟ್ಸ್ ಅಂತಂದರೆ ವಿ ಕಾಲ್ ಇಟ್ ಆ್ಯಸ್ ಅ ಇನ್ಸಾಲ್ವೆಂಟ್. ಆ ಪರ್ಸನ್ನ ಏನಂತ ಕರಿತೀವಿ? ಇನ್ಸಾಲ್ವೆಂಟ್. ಇನ್ಸಾಲ್ವೆಂಟ್ ಈಸ್ ಅ ಪರ್ಸನ್ ಹೂ ಹ್ಯಾಸ್ ನೋ ಮನಿ ಟು ಪೇ ಆಫ್ ಹಿಸ್ ಡೆಟ್ಸ್. ಅ ಸ್ಪೀಚ್ ಗಿವನ್ ವಿತೌಟ್ ಎನಿ ಪ್ರಿಪ್ರೇಷನ್. ಏನು ಪ್ರಿಪ್ರೇಷನ್ ಇಲ್ಲದೆ ಸ್ಪೀಚ್ ಕೊಡ್ತಾರಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ? ಇಟ್ ಈಸ್ ಅ ಎಕ್ಸ್ಟೆಂಪರ್. ಸೊ 82ಗೆ ಕರೆಕ್ಟ್ ಆಪ್ಷನ್ 3. ಆ್ಯಡ್ ಅ ಕ್ವಶನ್ ಟ್ಯಾಗ್ ಫಾರ್ ಅ ಗಿವನ್ ಸೆಂಟೆನ್ಸ್. ದ ವರ್ಕರ್ಸ್ ಡ್ರಿಲ್ಡ್ ಅ ಹೋಲ್ ಇನ್ ಅ ವಾಲ್. ಡ್ರಿಲ್ಡ್ ಅನ್ನೋದು ಏನಿದೆ? ಪಾಸ್ಟಲ್ಲಿದೆ. ಸೊ ಪಾಸ್ಟಲ್ಲಿದ್ದಾಗ ನಾನು ಮೊನ್ನೆ ಪ್ರೀವಿಯಸ್ ಕ್ಲಾಸಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಪಾಸ್ಟಲ್ಲಿದ್ದರೆ V3 ಅಲ್ಲಿದ್ದರೆ ಯಾವ ವರ್ಬ್ನ ಯೂಸ್ ಮಾಡಬೇಕು? ಡಿಡ್ ಯೂಸ್ ಮಾಡಬೇಕಂತ ಹೇಳಿದ್ದೆ. ಸೊ ಡಿಡಂಟ್ ದೇ. ಸೊ 83ಗೆ ಕರೆಕ್ಟ್ ಆಪ್ಷನ್ ಬಂದು 1. ಡಿಡಂಟ್ ದೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಇಟ್ ಟುಕ್ ಡ್ಯಾಶ್ ಅವರ್ ಟು ರೀಚ್ ಅ ಬೆಂಗಳೂರು. ಇಟ್ ಟುಕ್ ಆ್ಯನ್ ಅವರ್ ಅಂದರೆ ಇಟ್ ಪ್ರೊನೌನ್ಸ್ ದ ಓವೆಲ್ ಸೌಂಡ್. ಸೊ ಇಟ್ ಈಸ್ ಅ ಆರ್ಟಿಕಲ್ ಈಸ್ ಯೂಸ್ಡ್ ಆ್ಯನ್. ಇಟ್ ಟುಕ್ ಆ್ಯನ್ ಅವರ್ ಟು ರೀಚ್ ಅ ಬೆಂಗಳೂರು. ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ? ವರ್ಡ್ ಪ್ರೊನೌನ್ಸ್ ವಿತ್ ಓವೆಲ್ ಸೌಂಡ್, ಆವಾಗ ನಾವು ಆ್ಯನ್ನ ಯೂಸ್ ಮಾಡ್ತೀವಿ. ಸೊ 84ಗೆ ಕರೆಕ್ಟ್ ಆಪ್ಷನ್ 2. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್. ಶೀಲಾ, ಐ ಹ್ಯಾವ್ ಬ್ರಾಟ್ ದ ಬುಕ್. ಶೀಲಾ ಸೆಡ್. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಚೇಂಜ್ ಮಾಡಬೇಕಾದ್ರೆ ಡೈರೆಕ್ಟಲ್ಲಿ ಹ್ಯಾವ್ ಇದ್ದರೆ ಇಂಡೈರೆಕ್ಟಲ್ಲಿ ಏನಾಗುತ್ತೆ? ಹ್ಯಾಡ್ ಆಗುತ್ತೆ. ಇದನ್ನು ನಾವು ಟ್ರಿಕ್ ಯೂಸ್ ಮಾಡಿದರೆ ಈಸಿಯಾಗಿ ನೀವು ಹೆಲ್ಮೆಟ್ ಮಾಡ್ಬೋದು. ಹ್ಯಾಡ್ ಎಲ್ಲಿದೆ? ಫಸ್ಟಲ್ಲಿಲ್ಲ, ಸೆಕೆಂಡಲ್ಲಿಲ್ಲ, ಥರ್ಡಲ್ಲಿಲ್ಲ, ಓನ್ಲಿ ಫೋರ್ತಲ್ಲಿದೆ. ಇಂಡೈರೆಕ್ಟಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಇದ್ದರೆ ಡೈರೆಕ್ಟಲ್ಲಿ, ಇಂಡೈರೆಕ್ಟಲ್ಲಿ ಏನಾಗುತ್ತೆ? ನಾವು ಹ್ಯಾಡ್ನ ಯೂಸ್ ಮಾಡಬೇಕು. ಸೊ ಶೀಲಾ ಸೆಡ್ ದ್ಯಾಟ್ ಶಿ ಹ್ಯಾಡ್ ಬ್ರಾಟ್ ದ ಬುಕ್. ಶಿ ಹ್ಯಾಡ್ ಬ್ರಾಟ್ ದ ಬುಕ್. ಸೊ 85ಗೆ ಕರೆಕ್ಟ್ ಆಪ್ಷನ್ ಬಂದು 4. 86 and 87 they have given a prefix. The meat is dashed cooked. ಸ್ಟಿಲ್ ರಾ ಅಂತಂದರೆ ಏನು? ಅರ್ಧ ಬೆಂದಿರುತ್ತಲ್ಲ ಅದಕ್ಕೆ. ಇಟ್ ಈಸ್ ಅ ಅಂಡರ್ ಕುಕ್ಡ್. ಸೊ 86ಗೆ ಕರೆಕ್ಟ್ ಆಪ್ಷನ್ ಬಂದು 1. ವಿ ಮಸ್ಟ್ ಡ್ಯಾಶ್ ಗ್ರೇಡ್ ಅವರ್ ನಾಲೆಜ್ ಎವ್ರಿ ಡೇ. ಇನ್ಕ್ರೀಸ್ ಅವರ್ ನಾಲೆಜ್ ಎವ್ರಿ ಡೇ ಏನಂತೀವಿ? ಅಪ್ಗ್ರೇಡ್. ವಿ ಮಸ್ಟ್ ಅಪ್ಗ್ರೇಡ್ ಅವರ್ ನಾಲೆಜ್ ಎವ್ರಿ ಡೇ. ಸೊ 87ಗೆ ಕರೆಕ್ಟ್ ಆಪ್ಷನ್ 3. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್. ದ ನೈಫ್ ಈಸ್ ಸೋ ಬ್ಲಂಟ್ ದಟ್ ಯು ಕೆನಾಟ್ ಕಟ್ ಬಟರ್ ಡ್ಯಾಶ್ ಇಟ್. ಆನ್ ಇಟ್ಟ? ನೋ. ಫಾರ್ ಇಟ್ಟ? ನೋ. ವಿತ್ ಇಟ್, ಅದ್ರ ಜೊತೆಗೆ ಕಟ್ ಮಾಡೋಕ್ಕಾಗಲ್ಲ. ಸೊ ದ ನೈಫ್ ಈಸ್ ಸೋ ಬ್ಲಂಟ್ ದಟ್ ಯು ಕೆನಾಟ್ ಕಟ್ ಬಟರ್ ವಿತ್ ಇಟ್. ಸೊ 88ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ಫೈಂಡ್ ದ ಎರರ್. 89ಇಂದ 92 ಕ್ವಶನಿಗೆ ವಿ ಶುಡ್ ಫೈಂಡ್ ದ ಎರರ್. ದ ಇನ್ಫೋಸಿಸ್ ಫೌಂಡೇಶನ್ ಆಫರ್ ಸ್ಕಾಲರ್ಶಿಪ್ ಫಾರ್ ದ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಅ ರೂರಲ್ ಏರಿಯಾಸ್. ಫಸ್ಟ್ ಎರರ್ ಎಲ್ಲಿದೆ? ಇನ್ಫೋಸಿಸ್ ಫೌಂಡೇಶನ್, ಅದು ಕರೆಕ್ಟ್ ಇದೆ. ಆಫರ್ ಸ್ಕಾಲರ್ಶಿಪ್ ಫಾರ್ ದ ಸ್ಟೂಡೆಂಟ್ಸ್ ಕರೆಕ್ಟ್ ಇದೆನಾ? ನೋ. ಎರರ್ ಎಲ್ಲಿದೆ? ಆಫರ್. ಏನಾಗಬೇಕಿತ್ತದು? ಆಫರ್ಸ್ ಸ್ಕಾಲರ್ಶಿಪ್ ಫಾರ್ ದ ಸ್ಟೂಡೆಂಟ್ಸ್.
ಇಟ್ ಶುಡ್ ಬಿ ಆಫರ್ಸ್ ಯೂಸ್ ಮಾಡಬೇಕಿತ್ತು. ಇನ್ಸ್ಟೆಡ್ ಆಫ್ ಆಫರ್ಸ್ ದೇ ಯೂಸ್ಡ್ ಆಫರ್. ಸೊ ಎರರ್ ಎಲ್ಲಿದೆ? 2 ಅಲ್ಲಿದೆ. ಏನಾಗುತ್ತೆ ಕರೆಕ್ಟ್ ಸೆಂಟೆನ್ಸು? ದ ಇನ್ಫೋಸಿಸ್ ಫೌಂಡೇಶನ್ ಆಫರ್ಸ್ ಸ್ಕಾಲರ್ಶಿಪ್ ಫಾರ್ ದ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ದ ರೂರಲ್ ಏರಿಯಾಸ್. ಸೊ 89ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಡಸ್ ನಾಟ್ ಪೇ ಅಟೆನ್ಷನ್ ಟು ದ ವರ್ಡ್ಸ್ ಆಫ್ ಅ ಫೂಲ್ಸ್ ಹೂ ಆರ್ ಆಫ್ ಅ ನಾನ್ ಕಾನ್ಸಿಕ್ವೆನ್ಸ್ ಟು ಯು. ಎರರ್ ಎಲ್ಲಿದೆ? ಆಪ್ಷನ್ 1ನಲ್ಲಿನೇ ಇದೆ. ಇದಕ್ಕೆ ಡಸ್ ನಾಟ್ ಪೇ ಅಟೆನ್ಷನ್ ಅಲ್ಲ, ಇನ್ಸ್ಟೆಡ್ ಆಫ್ ಡಸ್ ವಿ ಶುಡ್ ಯೂಸ್ ಅ ಡೋಂಟ್ ಪೇ ಅಟೆನ್ಷನ್. ಡೋಂಟ್ ಪೇ ಅಟೆನ್ಷನ್ ಯೂಸ್ ಮಾಡಬೇಕಿತ್ತು. ಇನ್ಸ್ಟೆಡ್ ಆಫ್ ಡಸ್ ವಿ ಶುಡ್ ಯೂಸ್ ಅ ಡೋಂಟ್ ಪೇ ಅಟೆನ್ಷನ್ ಟು ದ ವರ್ಡ್ಸ್ ಆಫ್ ಅ ಫೂಲ್ಸ್ ಹೂ ಆರ್ ಆಫ್ ಅ ನಾನ್ ಕಾನ್ಸಿಕ್ವೆನ್ಸ್ ಟು ಯು. ಸೊ 90ಗೆ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1. ಇಡ್ಲಿ ಆ್ಯಂಡ್ ಸಾಂಬಾರ್ ಆರ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್. ಇಲ್ಲಿ ಎರರ್ ಎಲ್ಲಿದೆ? ಆಪ್ಷನ್ 2. ಇನ್ಸ್ಟೆಡ್ ಆಫ್ ಆರ್ ನಾವಿಲ್ಲಿ ಈಸ್ನ ಯೂಸ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಆರ್ ಈಸ್ನ ಯೂಸ್ ಮಾಡಬೇಕು. ದ ಯೂಸ್ ಆಫ್ ಅ ಪ್ಲೂರಲ್ ವರ್ಬ್ ಆರ್ ವಿತ್ ಅ ಸಿಂಗುಲರ್ ಸಬ್ಜೆಕ್ಟ್ ಇಡ್ಲಿ ಆ್ಯಂಡ್ ಅ ಸಾಂಬಾರ್. ಇಡ್ಲಿ ಮತ್ತು ಸಾಂಬಾರ್ ಸಿಂಗುಲರ್ ಸಬ್ಜೆಕ್ಟ್ ಜೊತೆಗೆ ನಾವು ಆರ್ನ ಯೂಸ್ ಮಾಡಿದ್ದೀವಿ. ಸೊ ಇಟ್ ಈಸ್ ಅ ರಾಂಗ್. ಕರೆಕ್ಟ್ ಏನು? ಇಡ್ಲಿ ಆ್ಯಂಡ್ ಸಾಂಬಾರ್ ಈಸ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್. ಸೊ ಎರರ್ ಎಲ್ಲಿದೆ? ಆಪ್ಷನ್ 2 ಅಲ್ಲಿದೆ. ಆಫ್ ಆಲ್ ದ ಸೈಡ್ಸ್ ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೈಪೋಟೆನಸ್ ಈಸ್ ದ ಲಾಂಗೆಸ್ಟ್. ಇಲ್ಲಿ ಎರರ್ ಎಲ್ಲಿದೆ? ಇಲ್ಲಿ ಆಪ್ಷನ್ 3ಅಲ್ಲಿ ದ ಹೈಪೋಟೆನಸಲ್ಲಿ ದ ಹೈಪೋಟೆನಸ್ ಅಂತ ಬರಬೇಕಿತ್ತು. ಓನ್ಲಿ ಹೈಪೋಟೆನಸ್ ಕೊಟ್ಟಿದ್ದಾರೆ. ಸೊ ಎರರ್ ಎಲ್ಲಿ? ಆಪ್ಷನ್ 3. ಇದನ್ನು ಕೂಡ ಫೈನಲ್ ಕೀ ಆನ್ಸರಲ್ಲಿ ನೋಡೋಣ ಏನು ಆನ್ಸರ್ ಇದೆ ಅಂತ. ಚೂಸ್ ದ ಕರೆಕ್ಟ್ ಸಿನೋನಿಮ್ ಆಫ್ ಅ ಗಿವನ್ ವರ್ಡ್. ಇಫ್ ಯು ಆರ್ ನ್ಯಾವಿ ಎನಫ್ ಟು ಬಿಲೀವ್ ಹಿಮ್ ಯು ವಿಲ್ ಬಿಲೀವ್ ಎವ್ರಿ ಒನ್. ಅಂಡರ್ಲೈನ್ ಮಾಡಿರೋ ವರ್ಡ್ದು ಸಿನೋನಿಮ್ ಕೇಳಿದ್ದಾರೆ. ಏನು ಬರುತ್ತೆ? ಇನ್ನೋಸೆಂಟ್. ಮೀನಿಂಗ್ ಏನು? ಇನ್ನೋಸೆಂಟ್. ಸೊ 93ಗೆ ಕರೆಕ್ಟ್ ಆಪ್ಷನ್ 2. ದ ಪೇನ್ ವಾಸ್ ಆಲ್ಮೋಸ್ಟ್ ಟೂ ಗ್ರೇಟ್ ಟು ಎಂಡ್ಯೂರ್. ಎಂಡ್ಯೂರ್ ಅಂತಂದ್ರೇನು? ಅಂಡರ್ಗೋ. ಸೊ 94ಗೆ ಕರೆಕ್ಟ್ ಆಪ್ಷನ್ 1. ದ ಬುಕ್ ವಾಸ್ ಅಬ್ರಿಡ್ಜೆಡ್ ಫಾರ್ ಅ ಚಿಲ್ಡ್ರನ್. ಅಬ್ರಿಡ್ಜೆಡ್ ಅಂದ್ರೇನು? ಶಾರ್ಟನ್ಡ್. ದ ಬುಕ್ ವಾಸ್ ಶಾರ್ಟನ್ಡ್ ಫಾರ್ ಅ ಚಿಲ್ಡ್ರನ್. ಸೊ 95ಗೆ ಕರೆಕ್ಟ್ ಆಪ್ಷನ್ 2. ಇಫ್ ಯು ಮೂವ್ ವಾಟರ್ ಆ್ಯಂಡ್ ಫೀಡ್ ಯುವರ್ ಲ್ಯಾಂಡ್ ಪ್ರಾಪರ್ಲಿ ಯು ಶುಡ್ ನಾಟ್ ಹ್ಯಾವ್ ಮಚ್ ಟ್ರಬಲ್ ವಿತ್ ದ ವಿಡ್ಸ್ ಆ್ಯಂಡ್ ಪೆಟ್ಸ್. ಅಂಡರ್ಲೈನ್ ಮಾಡಿರೋ ವರ್ಡ್ಸ್ದು ಮೀನಿಂಗ್ ಕೇಳಿದ್ದಾರೆ. ಸಾ, ಹಾರ್ವೆಸ್ಟ್, ಪ್ಲಫ್, ಕಟ್ ಡೌನ್ ಅಂದರೆ ಇಟ್ ಈಸ್ ಅ ಕಟ್ ಡೌನ್. ಸೊ 96ಗೆ ಕರೆಕ್ಟ್ ಆಪ್ಷನ್ ಯಾವುದು? 4 ಕಟ್ ಡೌನ್. ಪ್ಯಾಸೇಜ್ ಕೊಟ್ಟಿದ್ದಾರೆ. ಚಿಲ್ಡ್ರನ್ ಕ್ಯಾನ್ ಇಂಪ್ರೂವ್ ದೇರ್ ಜನರಲ್ ನಾಲೆಡ್ಜ್ ಥ್ರೂ. In today's changing scenario, the regions of a world have come closer together by means of a new scientific innovations and technology. Man traveled to the moon. Children can improve their general knowledge through a traveling to the moon. So 97ಗೆ correct option ಅದು option 4. Pick the word from the paragraph which means to study intensively over a short period of time just before an examination. ಅದಕ್ಕೆ ನಾವು ಏನಂತ ಕರಿತೀವಿ? In today highly competitive world, mere cramming of a subject is not enough. ಇಲ್ಲಿದೆಲ್ಲ ಕ್ರಾಮಿಂಗ್ ಅಂದರೆ ಇದ್ರದ್ದು ಮೀನಿಂಗ್ ಏನು ಬರುತ್ತೆ? ಟು ಸ್ಟಡಿ ಇಂಟೆನ್ಸಿವ್ಲಿ ಓವರ್ ಅ ಶಾರ್ಟ್ ಪೀರಿಯಡ್ ಆಫ್ ಅ ಟೈಮ್. ಜಸ್ಟ್ ಎಕ್ಸಾಮ್ ಹಿಂದಿನ ದಿವಸ ಓದೋದಕ್ಕೆ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ 98ಗೆ ಕರೆಕ್ಟ್ ಆಪ್ಷನ್ ಏನು? ಆಪ್ಷನ್ 3. ದ ವರ್ಲ್ಡ್ ಇನ್ ಅ ಪ್ಯಾಸೇಜ್ ವಿಚ್ ಈಸ್ ಆ್ಯನ್ ಆ್ಯಂಟೋನಿಮ್ ಫಾರ್ ಅ ವರ್ಲ್ಡ್ ಅಪೈತ್. ಇದ್ರದ್ದು ಮೀನಿಂಗ್ ಅಂಡರ್ಲೈನ್ ಮಾಡಿದ್ದಾರೆ. ಇದ್ರದ್ದು ಅಪೋಸಿಟ್ ಆ್ಯಂಟೋನಿಮ್ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರೋ ವರ್ಡ್ದು ಮೀನಿಂಗ್ ಏನಂತಂದರೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ಬರುತ್ತೆ. ಇದ್ರದ್ದು ಅಪೋಸಿಟ್ ಏನು ಬರುತ್ತೆ? ಕ್ಯೂರಿಯಾಸ್. ಇದ್ರದ್ದು ಮೀನಿಂಗ್ ಏನು? ಲ್ಯಾಕ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಇದ್ರದ್ದು ಅಪೋಸಿಟ್ ಮೀನಿಂಗು
ಕ್ಯೂರಿಯಸ್. ಸೊ ಇವ್ರು ಏನು ಕೇಳಿದರೆ ಅಪೋಸಿಟ್ ಮೀನಿಂಗ್ ಕೇಳಿದ್ದಾರೆ. ಸೊ ಕ್ಯೂರಿಯಸ್. ಸೊ 99ಗೆ ಕರೆಕ್ಟ್ ಆಪ್ಷನ್ 3. ಲಾಸ್ಟ್ ಕ್ವಶನ್. ಚಿಲ್ಡ್ರನ್ ಶುಡ್ ಡೆವಲಪ್ ದ ಹ್ಯಾಬಿಟ್ ಆಫ್ ರೀಡಿಂಗ್ಸ್ ಆಫ್ ಬುಕ್ಸ್ ಟು ಇಂಪ್ರೂವ್ ದೇರ್ ನಾಲೆಜ್, ಇಂಪ್ರೂವ್ ದೇರ್ ರೀಸನಿಂಗ್ ಪವರ್, ಇಂಪ್ರೂವ್ ದೇರ್ ಕಾನ್ಸಂಟ್ರೇಷನ್, ಆಲ್ ಆಫ್ ದಿ ಅಬೋ ಅಂದರೆ ಇಲ್ಲಿದೆ ನೋಡಿ. ಇನ್ ಟುಡೇ ಹೈಲಿ ಕಾಂಪಿಟೇಟಿವ್ ವರ್ಲ್ಡ್, cramming of a subject is not enough, so care must be taken to make the children develop the habit of reading books and satisfy their appetite and thirst for knowledge, thereby creating an. So ಲಾಸ್ಟ್ ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಲ್ ಆಫ್ ದಿ ಅಬೋ. ಇಂಪ್ರೂವ್ ದೇರ್ ನಾಲೆಜ್, ಇಂಪ್ರೂವ್ ದೇರ್ ರೀಸನಿಂಗ್ ಪವರ್, ಇಂಪ್ರೂವ್ ದೇರ್ ಕಾನ್ಸಂಟ್ರೇಷನ್, ಆಲ್ ಆಫ್ ದಿ ಅಬೋ. This is all about the English paper of a motor vehicle inspector HK. I hope ಎಲ್ರಿಗೂ ಕ್ಲಾಸ್ ಇಷ್ಟ ಆಗಿದೆ ಅನ್ಕೋತೀನಿ. ನಾನೇನು ಕೀ ಆನ್ಸರ್ಸ್ ಹೇಳಿದ್ದೀನಿ ದಟ್ ಈಸ್ ನಾಟ್ ಫೈನಲ್. KPSC ಫೈನಲ್ ಕೀ ಆನ್ಸರ್ಸ್ ಏನು ಬಿಡುತ್ತೆ ಅಂತ ನೋಡೋಣ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕ್ಲಾಸ್ ಇಷ್ಟ ಆದರೆ ನಿಮ್ಮ ಕಮೆಂಟ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.